ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರೋ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಉತ್ಕೃಷ್ಟ ಮಟ್ಟದ ಬೀಡಿ, ತಂಬಾಕು, ಕಬ್ಬು, ತರಕಾರಿ ಬೆಳೆಗೆ ಪ್ರಸಿದ್ಧಿ ಪಡೆದಿದೆ. ಜವಳಿ, ಸಿದ್ಧ ಉಡುಪಿನ ಅನೇಕ ಉದ್ಯಮಗಳು ಕ್ಷೇತ್ರದಲ್ಲಿವೆ. ನಿಪ್ಪಾಣಿ ಮಹಾರಾಷ್ಟ್ರದ ಕೊಲ್ಲಾಪುರ, ಮಿರಜ್ ಸೇರಿದಂತೆ ಇತರ ಪಟ್ಟಣಗಳಿಗೆ ಸಮೀಪದಲ್ಲಿದೆ. ಆದ್ದರಿಂದ ಕ್ಷೇತ್ರ ಮರಾಠಿ ಮತ್ತು ಕನ್ನಡ ಭಾಷೆಗಳ ಸಂಗಮವಾಗಿದೆ. ಗಡಿತಂಟೆ ಇದ್ರೂ ಜನರು ಸಾಮರಸ್ಯದಿಂದ ಜೀವನ ಕಟ್ಟಿಕೊಂಡಿದ್ದಾರೆ. ಇಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಶಶಿಕಲಾ ಜೊಲ್ಲೆ ಸತತ 3 ಅವಧಿಗೆ ಶಾಸಕರಾಗುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಹಾಗಾದ್ರೆ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಆಳ ಅಗಲ ಹಾಗೂ ಶಾಸಕರು ಕ್ರಮಿಸಿದ ಹಾದಿ ಹೇಗಿದೆ? ಬನ್ನಿ ನೋಡೋಣ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ತಾವೇನು ಕಮ್ಮಿ ಇಲ್ಲ ಎನ್ನುವಂತೆ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಈವರೆಗೆ ಅದೆಷ್ಟೋ ಮಹಿಳಾ ಅಭ್ಯರ್ಥಿಗಳು ಇತಿಹಾಸ ಸೃಷ್ಟಿಸಿರುವ ಅನೇಕ ನಿದರ್ಶನಗಳಿವೆ. ಹೀಗೆ ಮಹಿಳಾ ಪ್ರಭಾವಿ ರಾಜಕಾರಣಿಯಲ್ಲಿ ಶಶಿಕಲಾ ಜೊಲ್ಲೆ ಕೂಡ ಒಬ್ಬರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಿಪ್ಪಾಣಿ ಕ್ಷೇತ್ರದ ಪ್ರಭಾವಿ ಮಹಿಳಾ ಶಾಸಕಿ. 1969 ನವೆಂಬರ್ 20ರಂದು ಬೆಳಗಾವಿ ಜಿಲ್ಲೆಯ ಬಿವಶಿಯಲ್ಲಿ ಜನಿಸಿ ಶಶಿಕಲಾ 1985ರಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಘಟಪ್ರಭಾದಲ್ಲಿ ಪೂರ್ಣಗೊಳಿಸಿದರು. ಹೀಗೆ ಓದು ಎಲ್ಲ ಮುಗಿಸಿ 1989ರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ವಿವಾಹವಾದರು. ಶಶಿಕಲಾ ಜೊಲ್ಲೆ ಅವರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಸಕ್ರಿಯ ರಾಜಕಾರಣದಲ್ಲಿದ್ದು ಮಾಜಿ ಸಂಸದರಾಗಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಸ್ಪರ್ಧೆ ಮಾಡಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲುವು ದಾಖಲಿಸಿದ್ರು. 2024 ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ಅವರು ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಸೋಲು ಅನುಭವಿಸಿದ್ದಾರೆ. ರಾಜಕೀಯ ಹಾದಿ 2008ರಲ್ಲಿ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದ ಶಶಿಕಲಾ ಜೊಲ್ಲೆ 38,585 ಮತಗಳನ್ನು ಪಡೆಯುವ ಮೂಲಕ ಸೋಲು ಅನುಭವಿಸಿದರು. ನಂತರ 2013ರಲ್ಲಿ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಎದುರಿಸಿದ ಇವರು ಕಾಂಗ್ರೆಸ್ನ ಪಾಂಡುರಂಗ್ ಪಾಟೀಲ್ ಅವರನ್ನು ಸೋಲಿಸಿ ಮೊದಲ ಬಾರಿಗೆ ಶಾಸಕಿಯಾದರು. ಮತ್ತೆ ಅವರು 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 87,006 ಮತಗಳನ್ನು ಪಡೆದು ನಿಪ್ಪಾಣಿಯಿಂದ ಮರು ಆಯ್ಕೆಯಾದರು. ಈ ಚುನಾವಣೆಯಲ್ಲಿ ಶಶಿಕಲಾ ಜೊಲ್ಲೆ ಅವರು ಕಾಂಗ್ರೆಸ್ ಪಕ್ಷದ ಕಾಕಾ ಸಾಹೇಬ್ ಪಾಟೀಲ್ ಮತ್ತು ಬಿಎಸ್ಪಿಯ ಈಶ್ವರ್ ಕಾಮತ್ ಅವರನ್ನ ಸೋಲಿಸಿದ್ರು. ಆಗಸ್ಟ್ 2019ರಂದು ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕರು ಹಾಗೂ ಅಂಗವಿಕಲರ ಸಬಲೀಕರಣ ಖಾತೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಅಲ್ಲದೆ ಮುಖ್ಯಮಂತ್ರಿ ಬದಲಾವಣೆಯಾಗಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಹುದ್ದೆಗೇರಿದಾಗ ಬೊಮ್ಮಾಯಿಯವರ ಸಂಪುಟದಲ್ಲೂ ಇವರು ಮುಜರಾಯಿ, ವಕ್ಫ್ ಹಾಗೂ ಹಜ್ ಖಾತೆಯ ಹೊಣೆ ನಿಭಾಯಿಸಿದ್ದಾರೆ. ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ವಿವರ. ಬೆಳಗಾವಿ ಜಿಲ್ಲೆಯಲ್ಲೇ 3ನೇ ಅತಿ ದೊಡ್ಡ ನಗರವಾಗಿರುವ ನಿಪ್ಪಾಣಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿನ ಗ್ರಾಮಗಳು ಉತ್ತಮ ಗುಣಮಟ್ಟದ ತಂಬಾಕಿಗೆ ಹೆಸರುವಾಸಿಯಾಗಿದ್ದು ಬೀಡಿಗಳ ತಯಾರಿಕೆಗೆ ಬಳಕೆ ಆಗುತ್ತದೆ. ನಿಪ್ಪಾಣಿ ಕೃಷಿ ಮತ್ತು ವಾಣಿಜ್ಯ ವಹಿವಾಟಿಗೆ ಪ್ರಮುಖ ಕೇಂದ್ರವಾಗಿದೆ. ನಿಪ್ಪಾಣಿ ನಗರಸಭೆ 1987ರಲ್ಲಿ ಸ್ಥಾಪನೆಯಾಯಿತು. ನಿಪ್ಪಾಣಿ ತಾಲೂಕು ಮಾರ್ಚ್ 2018ರಲ್ಲಿ ರಚನೆಯಾಗಿದೆ. ಕ್ಷೇತ್ರದ ರಾಜಕೀಯ ಹಿನ್ನೋಟ. ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ 1957ರ ಚುನಾವಣೆಯಲ್ಲಿ ಬಲವಂತ್ ದತ್ತೋಬ ನಾಯಕ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದರೆ 1962ರಲ್ಲಿ ಗೋವಿಂದ ಕೃಷ್ಣ ಮಾನವಿ ಎಂಇಎಸ್ನಿಂದ 27,280 ಮತಗಳಿಂದ ಜೈಬೇರಿ ಬಾರಿಸಿದ್ರು. ಇನ್ನು 1983ರಲ್ಲಿ ಬಾಳಾ ಸಾಹೇಬ್ ದತ್ತಾಜಿ ಸಿಂಧೆ, ಜೋಶಿ, ಸುಭಾಷ್ ಶ್ರೀಧರ್ ವಿರುದ್ಧ ಗೆಲುವಿನ ನಗೆ ಬೀರಿದ್ರು. ನಂತರ 1999ರಿಂದ ಗೆದ್ದು ಬೀಗುತ್ತಿದ್ದ ಕಾಂಗ್ರೆಸ್ನ ಕಾಕಾ ಸಾಹೇಬ್ ಪಾಟೀಲ್ 2008ರ ಚುನಾವಣೆಯಲ್ಲಿಯೂ ಗೆಲುವು ಸಾಧಿಸಿದ್ರು. ಆದರೆ 2013ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಶಶಿಕಲಾ ಜೊಲ್ಲೆ ಗೆಲುವಿನ ಮೂಲಕ ಬಿಜೆಪಿ ಇಲ್ಲಿ ಖಾತೆ ತೆರೆಯಿತು. 2013ರಲ್ಲಿ ಶಶಿಕಲಾ ಜೊಲ್ಲೆ ಬಿಜೆಪಿಯಿಂದ ಸ್ಪರ್ಧಿಸಿ ಕಾಕಾ ಸಾಹೇಬ್ ಪಾಟೀಲ್ ವಿರುದ್ಧ
81,860 ಮತಗಳನ್ನು ಪಡೆದು ಮೊದಲ ಗೆಲುವು ದಾಖಲಿಸಿದ್ರು. ಇದಾದ ನಂತರ 2018ರ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಅವಧಿಗೆ ಜೊಲ್ಲೆ ಶಾಸಕರಾಗಿ ಆಯ್ಕೆಯಾಗಿದ್ದರು. 2023ರಲ್ಲೂ ಶಶಿಕಲಾ ಜೊಲ್ಲೆ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ನಿಪ್ಪಾಣಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಂತರ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಇದೀಗ ಬಿಜೆಪಿಯ ಭದ್ರಕೋಟೆಯಾಗಿದೆ. 14 ಚುನಾವಣೆಗಳನ್ನು ಎದುರಿಸಿರುವ ಕ್ಷೇತ್ರದಲ್ಲಿ ಪಕ್ಷೇತರರು ಹಾಗೂ ಕಾಂಗ್ರೆಸ್ ತಲಾ 5 ಬಾರಿ ಗೆದ್ದಿದ್ದಾರೆ. 1985ರಲ್ಲಿ ಕಾಂಗ್ರೆಸ್ನ ವೀರಕುಮಾರ ಪಾಟೀಲ್ ಗೆದ್ದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಪ್ರಾಬಲ್ಯಕ್ಕೆ ಅಂತ್ಯ ಹಾಡಿದರು. 1989 ಹಾಗೂ 1994ರಲ್ಲಿ ಜನತಾದಳದ ಸುಭಾಷ್ ಜೋಶಿ ಜಯಶೀಲರಾದರು. 1999ರಿಂದ ಸತತ 3 ಬಾರಿ ಗೆದ್ದು ಕಾಂಗ್ರೆಸ್ನ ಕಾಕಾ ಸಾಹೇಬ್ ಪಾಟೀಲ್ ಹ್ಯಾಟ್ರಿಕ್ ಮಾಡಿದ್ರು. 2013, 2018 ಹಾಗೂ 2023ರಿಂದ ಇದು ಬಿಜೆಪಿಯ ಭದ್ರಕೋಟೆಯಾಗಿದೆ. ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕವಾಗಿವೆ. 48,000ದಷ್ಟು ಲಿಂಗಾಯತ ಮತಗಳಿವೆ. ಇನ್ನು ಜೈನರು 20,000, ಮರಾಠ ಸಮುದಾಯದ 68,000, ಎಸ್ಸಿ ಹಾಗೂ ಎಸ್ಟಿ 36,000 ಮತಗಳಿವೆ. ಇನ್ನು ಬ್ರಾಹ್ಮಣರು 8,000ದಷ್ಟಿದ್ರೆ ಕುರುಬ ಸಮುದಾಯದ ಮತಗಳು 28,000 ಇದೆ. ಮುಸ್ಲಿಂ ಸಮುದಾಯದ್ದು 22,000 ಮತಗಳು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿರೋದು. ಒಟ್ಟು 2,25,688 ಮತದಾರರು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದು, ಇದರ ಪೈಕಿ ಪುರುಷ ಮತದಾರರು 1,13,856 ಆಗಿದೆ. ಮಹಿಳಾ ಮತದಾರರು 1,11,823 ಮಂದಿ ಇದ್ದಾರೆ. 2023ರ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಪಡೆದ ಮತಗಳು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಶಶಿಕಲಾ ಜೊಲ್ಲೆ 73,625 ಮತಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದ ಕಾಕಾ ಸಾಹೇಬ್ ಪಾಟೀಲ್ 44,297 ಮತಗಳನ್ನು ಪಡೆದರು. ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದ ರಾಜಾರಾಮ್ ಪೋವಾರ್ 613 ಮತಗಳಿಗೆ ಮಾತ್ರ ಸೀಮಿತವಾದರು. ಈ ಮೂಲಕ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಶಶಿಕಲಾ ಜೊಲ್ಲೆ 29,328 ಮತಗಳ ಅಂತರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ.